ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದುಗುಣ ವ್ಲಾಗ್ಸ್. ಇವತ್ತು ಸ್ಯಾಟರ್ಡೇ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಓಡ್ತಾ ಇದ್ದೀವಿ. ನಮ್ಮ ಪಾಪು ಇನ್ನೂ ಎದ್ದಿರಲಿಲ್ಲ, ಅವಳೊಬ್ಬಳೇ ಮಲ್ಕೊಂಡಿದ್ಲು ಮನೇಲಿ. ಸೊ ನಾನು ನನ್ನ ಹಸ್ಬೆಂಡ್ ಹೋಗಿದ್ದು ಬರೋಣ ಅಂತ ಚಾಮನಹಳ್ಳಿಗೆ ಹೋಗ್ತಾ ಇದ್ದೀವಿ. ಇದು ಮದ್ದೂರು ನಿಯರು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಸೊ ನಮ್ಮ ಹಸ್ಬೆಂಡ್ ಗಾಡಿ ತೆಗಿತಾ ಇದ್ದಾರೆ. ಸೊ ಅಲ್ಲಿಂದ ಹೊರಟ್ವಿ. ಫುಲ್ ಬೆಳಗ್ಗೆ ಅಲ್ವಾ, ಫುಲ್ ಚಳಿ ಥರ ಫೀಲ್ ಆಗ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ವೆದರ್ ಅಂತೂ ಸಖತ್ತಾಗಿತ್ತು, ಚಳಿ ಥರ. ಸೊ ಬಂದ್ವಿ ದೇವಸ್ಥಾನದ ಹತ್ರ. ಇದೇನೆ ಶನೇಶ್ವರ ಸ್ವಾಮಿ ದೇವಸ್ಥಾನ. ನಮಗೆ ಗೊತ್ತಿಲ್ಲ ಅವತ್ತು ಹಬ್ಬ ಇದೆ ಅಂತ. ಸೊ ನಾನು ಎಳ್ಬತ್ತಿ ಹಸ್ಬೇಕು ಅಂತ ಅಂದ್ಕೊಂಡಿದ್ದೆ 9 ವಾರ. ಸೊ ಇದು ನಂದು ಮೊದಲನೇ ವಾರ. ಸರಿ ಹಸ್ಸೋಣ ಅಂತ ಹೋಗಿದ್ದೆ ಅಷ್ಟೇ. ಆದರೆ ಹಬ್ಬ ನಡೀತಾ ಇತ್ತು, ಶನಿವಾರ ಭಾನುವಾರ 2 ದಿನವೂ ಇತ್ತು ಹಬ್ಬ. ಸರಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಎಳ್ಬತ್ತಿ ಎಲ್ಲ ಹಚ್ಚಿ ದೇವರು ಅಲಂಕಾರ ಎಲ್ಲ ನೋಡಿಕೊಂಡು, ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು. ಜನ ಯಾರೂ ಇರಲಿಲ್ಲ, ಬರೀ ದೇವಸ್ಥಾನದ ಪೂಜಾರಿಗಳು ಅಷ್ಟೇ ಇದ್ದಿದ್ದು. ಎಲ್ಲ ರೆಡಿ ಮಾಡ್ತಾಯಿದ್ರು. ಮೋಸ್ಟ್ಲಿ ಸಂಜೆಗೆ ಹಬ್ಬ ಇತ್ತು ಅನಿಸುತ್ತೆ, ಮೆರವಣಿಗೆ ಎಲ್ಲ. ಸೊ ನಮಗೂ ಸಂಜೆ ಹೋಗೋಕ್ಕಾಗಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಎಲ್ಲ ನೋಡ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡು ದೇವ್ರ ಆಶೀರ್ವಾದ ತಗೊಂಡು ವಾಪಸ್ ಬಂದ್ವಿ. ಇದೇನೇ ದೇವರು ಶನೇಶ್ವರ ಸ್ವಾಮಿ. ಇನ್ನು ಸೆಕೆಂಡ್ ಟೈಮ್ ಹೋಗ್ತಿರೋದು ಅನಿಸುತ್ತೆ. ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು. ಫ್ರೂಟ್ಸಿಂದ ಎಲ್ಲ ಅಲಂಕಾರ ಮಾಡಿದರು. ಅಲ್ಲಿಂದ ಬಂದು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ನೈಟು ನನ್ನ ಫ್ರೆಂಡು ಊಟಕ್ಕೆ ಕರೆದಿದ್ರು. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಇದು ಬಂದು ಸೋಮನಹಳ್ಳಿ, ನಿಯರ್ ಬೈ ಮದ್ದೂರು. ಇಲ್ಲಿ ನೋಡಿ ನಮ್ಮ ಪಾಪು ಊಟ ಮಾಡಿಸಿದ್ದಾರೆ, ಫುಲ್ ನಾನ್ ವೆಜ್ಜು. ಚೆನ್ನಾಗಿ ಬಾರಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಹಸ್ಬೆಂಡ್ ಇದ್ದಾರೆ. ಮುದ್ದೆ, ಕಾಳು, ಬೋಟಿ ಗೊಜ್ಜು, ಕಬಾಬು, ಚಿಕನ್ನು, ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ಮೊಟ್ಟೆ ಈಗ ಹಾಕಿದ್ರು. ಇದು ಸಾಂಬಾರು, ಮಟನ್ ಸಾಂಬಾರು. ಆ್ಯಕ್ಚುಲಿ ಇವರೇ ನಮ್ಮನ್ನ ಇನ್ವೈಟ್ ಮಾಡಿದ್ದು, ಗೀತಾ ಅಂತ. ಹಾಯ್ ಮಾಡಿ ಗೀತಾ. ಇಲ್ಲಿ ಇವರಿಬ್ರು ಊಟ ಮಾಡ್ತಾ ಇದ್ದಾರೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಸೊ ನಾನು ನಾನ್ ವೆಜ್ ತಿನ್ನಲ್ಲ, ಸ್ಯಾಟರ್ಡೆ ಬಿಟ್ಬಿಟ್ಟಿದ್ದೀನಿ ರೀಸೆಂಟಾಗಿ. ಸೊ ಇವಾಗ ತಾನೇ ಊಟ ಮುಗಿಸ್ಕೊಂಡು ಬಂದ್ವಿ. ನಾನು ಮತ್ತು ನನ್ನ ಪಾಪು ಇಬ್ಬರೂ ಆಟ ಆಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಈಗ ಕಣ್ಣೆ ಮುಚ್ಚಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಫಸ್ಟು ನಾನು ಕಣ್ಣು ಮುಚ್ತೀನಿ, ನಮ್ಮ ಪಾಪು ಓಸ್ಕೊತಾಳೆ. ಯಾರು ಬೇಗ ಹಿಡಿತಾರೆ ನೋಡೋಣ. ಓಕೆನಾ? ಓಕೆನಾ ದಡ್ವಿ? ಓಕೆ, ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಓಕೆ ಹೇಳು. ಓಕೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕಣ್ಣೆ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ನಿಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಮ್ಮಯ ಹಕ್ಕಿ ಹಿಡ್ಕೊಂಬರಲ್ಲ ಬಡ್ಕೊಂಬರಲ್ಲ. ಆ್ಯಕ್ಚುಲಿ ಅದು ಹಿಡ್ಕೊಂಡು ಬಾ ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಓಕೆ, ಧನ್ವಿ ಬರಲಾ? ಓಕೆ ಬನ್ನಿ ಹುಡ್ಕೋಣ. ನನಗೆ ಗೊತ್ತವಳು ಆ್ಯಕ್ಚುಲಿ ಎಲ್ಲಿದ್ದಾಳೆ ಅಂತ. ರೂಮ್ ಒಳಗಡೆನೇ ಹೋಗೋದ್ಲು. ಸೊ ಬನ್ನಿ ಹುಡ್ಕೋಣ. ಅವಳು ಎಲ್ಲೂ ಇರಲ್ಲ, ಇಲ್ಲಿ ರೂಮಲ್ಲಿ ಇರ್ತಾಳೆ. ಇಲ್ಲೆಲ್ಲೂ ಇಲ್ಲ ಅಂದರೆ ಅವಳು ಇನ್ನು ವಾಶ್ರೂಮಲ್ಲೇ ಇರೋದು ಅವಳು. ಹಾಂ ಸ್ಟಾರ್ಟ್. ಮೂಡೆ ಉದ್ದಿನ ಮೂಟೆ ಒಳ್ಳೆ ಆಯಿತು ನಿಮ್ಮಯ ಹಾಕಿ ಬಿಟ್ಟೆ ಬಿಟ್ಟೆ ನಮ್ಮಯ ಹಾಕಿ ಹಿಡ್ಕೊಂಬರ್ತೀನಿ. ಬರ್ಲಾ? ಕಾಡೆ ಗೂಡೆ ಉದ್ದಿನ ಮುಟ್ಟೆ ನಮ್ಮ ಹಕ್ಕಿ ನಿಮ್ಮ ಹಕ್ಕಿ ಬಿಟ್ಟೆ ಬಿಟ್ಟೆ. ಅಮ್ಮ ಬರ್ಲಾ? ಅಮ್ಮ ಬರ್ಲಾ? ಮಮ್ಮಿ ಬರ್ಲಾ?
ಅಮ್ಮ ಎಲ್ಲಿ ತೋರಿಸ್ಕೊಂಡಿರುತ್ತದೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸಂಡೇ ದೇವಸ್ಥಾನಕ್ಕೆ ಹೋಗಬೇಕಿತ್ತು ದೇಶಳಿಗೆ. ನಾನು ಮಡ್ಲಕ್ಕಿ ಕೊಡಬೇಕಿತ್ತು. ಸೊ ಅದಕ್ಕೆ ಸಾಮಾನು ತರೋಕ್ಕೆ ಅಂತ ಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಫಸ್ಟು ದಿನಸಿ ಅಂಗಡಿಗೆ ಹೋಗಿ ಬೆಲ್ಲ ಬೇಕಿತ್ತು ಮಡ್ಲಕ್ಕಿಗೆ. ಬೆಲ್ಲ ತೊಗೊಂಡು ಪ್ರತಿಯೊಂದನ್ನು ತೊಗೊಂಡು ಬಂದ್ವಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರಗುಣ ವ್ಲಾಗ್ಸ್. ಎಲ್ರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ. ಸೊ ಸಂಡೇ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಅಂದರೆ ದೇವಸ್ಥಾನಕ್ಕೆ. ಮತ್ತು ನಮ್ಮ ಊರಲ್ಲಿ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಊರಲ್ಲಿ ಶನಿ ಮಹಾತ್ಮ ದೇವ್ರದ್ದು ಹಬ್ಬ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಅಲ್ಲಿ ಫಸ್ಟು ನಮ್ಮ ಊರಿಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ದೇಶಳಿಗೆ ಹೋಗ್ತಿದ್ವಿ. ಆ ದೇಶಳ್ಳಿಲಿ ಮನೆಗೆ ಕಾಯಿ ಹೇಳಿದ್ವಿ, ಅದನ್ನ ಈಸ್ಕೊಂಡು ಮಡ್ಲಕ್ಕಿ ಕೊಡಬೇಕು. ನಾನು ಮಡ್ಲಕ್ಕಿ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ವಿ. ಸೊ ಇವತ್ತು ಸಂಡೇ ಇತ್ತಲ್ವ, ಇವತ್ತು ಸ್ವಲ್ಪ ಫ್ರೀ ಇದೆ. ನೆಕ್ಸ್ಟ್ ಮಂಗಳವಾರ ಶುಕ್ರವಾರ ಅಂತೆಲ್ಲ ರಜೆ ಹಾಕಬೇಕು. ಅವಾಗ ನನಗೂ ರಜೆ ಇರೋಲ್ಲ, ನಮ್ಮ ಹಸ್ಬೆಂಡ್ಗೂ ರಜೆ ಇರೋಲ್ಲ. ಸೊ ಅದಕ್ಕೆ ಇವತ್ತೇ ಹೋಗೋಣ ಅಂತ ಹೊರಟಿದ್ದೀವಿ. ನಮ್ಮ ಹಸ್ಬೆಂಡ್ ಅಲ್ಲಿ ಗಾಡಿ ತೆಗಿತಿದ್ದಾರೆ, ನನ್ನ ಮಗಳು ಇಲ್ಲಿ ನೀರಲ್ಲಿ ಆಟ ಆಡ್ತಿದ್ದಾಳೆ. ಸೊ ಓಡಬೇಕು ಇವಾಗ. ಸೊ ಬನ್ನಿ ಇವತ್ತೆಲ್ಲ ಏನೇನಾಗುತ್ತೆ ಅಂತ ನೋಡೋಣ. ಸೊ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಇತ್ತು. ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಪಾಪ ಹೋಗಿದ್ರು. ನಾನು ಊಟ ತಿನ್ನಂಗಿರಲಿಲ್ಲ, ಸೊ ಅದಕ್ಕೆ ನಾನು ಹೋಗಿರಲಿಲ್ಲ. ಸೊ ಊಟ ಎಲ್ಲ ಮಾಡ್ಕೊಬಂದರು. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ದೇಶಳಿಗೆ ಬಂದ್ವಿ. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ತಡೆ ಉಡಿಸ್ಬೇಕಿತ್ತು. ಸೊ ಅದನ್ನು ತಗೊಂಡು ತಡೆ ಉಡಿಸ್ಕೊಂಡು ಮನೆಗೆ ಬಂದು ನಾನು ಗಂಜಿ ಮಾಡಿಕೊಂಡು ಕುಡಿತಿದ್ದೀನಿ. ನಾನು ಸ್ವಲ್ಪ ದಿನದಿಂದ ಗಂಜಿನೇ ಕುಡಿತಿರೋದು, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಅಂತ. ಸಂಜೆ ಸಿರಿ ಬಂದಿದ್ಲು. ಸೊ ಇಬ್ಬರು ಸೇರಿಕೊಂಡು ಹೋಳಿ ಆಡಬೇಕು ಅಂತ ಹಠ ಮಾಡಿಕೊಂಡು ಆಡಲೇಬೇಕು ಅಂತ ಕೊನೆಗೂ ಹೋಳಿ ಆಡಿದ್ರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಹೇಳಬೇಕು ಅಂದರೆ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. ಕಣ್ಣಿಗೆ ಹಾಕ್ಬಿಟ್ಟಿರಾ? ಇಬ್ರು ಕೆನ್ನೆಗೆ ಬೀಳಿರಿ. ಹಂಗೇನೆ ಹಂಗೇನೆ ಇವಳು ಬಾಯಿಗೆ ತುರುಕ್ತವಳೆ. ಆಯ್ತಿಲ್ಲ. ಹಾಂ ಇದಾಗಿತ್ತು 2 ಡೇಸ್ದು ವ್ಲಾಗ್.
ಸೊ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಬಾಯ್.